ನಿಮ್ಮ ಮಾವ ಸತ್ತ. ಇದು ಮಾವ ಹೇಳುವ. ನೀವು ಅದೇ ಕಾಯ್ತಾ ಇದ್ದೀರಿ ನನಗೆ ಗೊತ್ತು. ನೀವೊಂದು ಎಷ್ಟು ಬೇಗ ಸಾಯ್ತೀರಿ ಅಂತ ಆವತ್ತಿಂದ ಕಾಯ್ತಾ ಇದ್ದರು. ಮತ್ತೆ ನಿಮ್ಗೆ ಸಿಗ್ತಿಲ್ಲ ಎಷ್ಟರಿಗೆ ನಾನೇ ಕೊಡ್ತಾ ಇರೋದು. ಹೌದಾ? ಎಲ್ಲ ಮಕ್ಕಳ ಮಾವ ಸತ್ತ ಅಂದ್ರೆ ಹೆಣ ಬೀಳ್ತದೆ ಅಂತ ಅರ್ಥ ಅಲ್ಲ. ಮಾವ ಎನ್ನುವ ಭಾವನ ಸತ್ತಿತು ಅಂತ ಅರ್ಥ. ಯಾಕೆ ಮಾತನಾಡಿದ್ದೇನೆ? ನಾಲಿಗೆಯಲ್ಲಿ ಬರುವಂತ ನುಡಿಗೆ ಮುತ್ತು ಅಂತ ಕರೀತಾರೆ. ಅದು ಹೃದಯದಲ್ಲಿರುವಂತ ವಿಷಯ ಬಂದ್ರೆ ಮಾತ್ರ ನಿನ್ನ ಮತ್ತೆ ಮಾತು ಹಾಗೆ ಬರಲಿಲ್ಲ. ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಕರೆ ಕೊಟ್ಟವ ನಾನು. ಸರಿ, ಈ ಮನೆಯ ಯಜಮಾನ ನಾನು. ನೀವು ಈ ಊರಿಗೆ ವ್ಯಕ್ತಿಗಳು. ಆ ಕೃತ್ಯವನ್ನು ಸ್ವೀಕರಿಸುವಂತೆ ಹಾಗೆ ಹೇಳಿ ಯಾವಾಗ ಎಲ್ಲಿ ಕೊಡ್ತಾರೆಂದು ಕಾಲು ನಿಂತು ಕುಳಿತುಕೊಳ್ಳಬೇಕು. ಅದನ್ನು ಬಿಟ್ಟು ಕರೆ ಕೊಟ್ಟವರ ತಲೆಯಲ್ಲಿ ಏನಿದ್ರಲ್ಲ ಈ ಅಧಿಕ ಬಸಗಿತ್ತಲ್ಲ ಯಾಕೆ ಮಾಡಿದ್ದೀರಿ? ಮರೆತು ನೀನು ಏಕೋ ಮಾವ ಅಳಿಯನ